ಆತ ಭಾರತದ ಬಾಹುಬಲಿ ಅಂತಾನೆ ಫೇಮಸ್. ಅಖಾಡಕ್ಕೆ ಒಮ್ಮೆ ಇಳಿದ ಅಂತ ಹೇಳಿದ್ರೆ ಮುಗಿದೋದ ಕತೆ. ಎದುರು ದೈತ್ಯ ಆನೆಗಳಿದ್ರೂ ಕೂಡ ಅಲ್ಲೇ ಮಣ್ಣು ಮುಕ್ಕಿಸ್ಬಿಡೋನು. ಇತ್ತೀಚೆಗೆ ಈತನ ಮುಂದೆ ವಿಶ್ವವಿಖ್ಯಾತ WWE ಚಾಂಪಿಯನ್ ಮುಂದೆ ಬಂದು ನಿಂತಿದ್ದ. ಆತನಿಗೆ ಈಗ ಸೋಲಿಸಿದ್ದ ಪರಿಯೇ ಭಯಂಕರ. ಅಷ್ಟಕ್ಕೂ ಆ ಬಾಹುಬಲಿ ಯಾರು ಗೊತ್ತಾ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಕಪಾಳ ಮೋಕ್ಷಕ್ಕೆ ಚಾಂಪಿಯನ್ ಔಟ್. ಭಾರತದ ಬಾಹುಬಲಿಗೆ ಬೆಚ್ಚಿಬಿದ್ದ ಪಂಟರು. ಒಂದೇ ಒಂದು ಏಟು ಅಷ್ಟೇ ಸಾಕಾಯಿತು. ಎದುರಾಳಿಯ ಕಾಲುಗಳು ನಡುಗಿತ್ತು, ಕಣ್ಣುಗಳು ಮಂಜಾದವು. ಕೆಲವೇ ಕ್ಷಣ ಅಷ್ಟೇ. ಮಾಜಿ WWE ಚಾಂಪಿಯನ್ ನೇರವಾಗಿ ಸ್ಟೇಜ್ ಮೇಲೆ ಮಕಾಡೆ ಮಲಗಿದ. ಸಾವಿರಾರು ಪ್ರೇಕ್ಷಕರು ಶಾಕ್. ಕಮೆಂಟೇಟರ್ಗಳು ಮಾತೇ ಬಾರದೆ ನಿಂತರು. ಪಂಜಾಬ್ನ ಹುಡುಗ ಹೊಡೆದ ಆ ಒಂದು ಸ್ಲ್ಯಾಪ್ ಇಡೀ ಫೈಟ್ ವರ್ಲ್ಡ್ನ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡಿಸಿಬಿಟ್ಟಿತು. ಹೌದು, ಈಗ ಇಡೀ ಜಗತ್ತು ಮಾತನಾಡ್ತಿರುವಂಥ ಹೆಸರು ಮಹಾಬಲಿ ಶೇರ. ಅಂದರೆ ಪಂಜಾಬ್ನ ಅಮನ್‌ಪ್ರೀತ್ ಸಿಂಗ್. ಒಂದು ಕಾಲದಲ್ಲಿ WWE ಮತ್ತು ಇಂಪ್ಯಾಕ್ಟ್ ರೆಸ್ಲಿಂಗ್ ರಿಂಗ್ನಲ್ಲಿ ಎದುರಾಳಿಗಳನ್ನು ಧೂಳಿಪಟ ಮಾಡ್ತಿದ್ದ ಈ ಪಂಜಾಬಿ ಪವರ್ ಹೌಸ್ ಈಗ ಅಮೆರಿಕದ ಅತ್ಯಂತ ಡೇಂಜರಸ್ ಸ್ಪರ್ಧೆಗಳಲ್ಲಿ ಒಂದಾದ ಪವರ್ ಸ್ಲ್ಯಾಪ್ ವೇದಿಕೆಯಲ್ಲಿ ಹೊಸ ಇತಿಹಾಸ ಬರೆದಿದ್ದಾರೆ. ಲಾಸ್ ವೇಗಾಸ್ನಲ್ಲಿ ನಡೆದಂಥ ಈ ಪವರ್ ಸ್ಲ್ಯಾಪ್ 21 ಪಂದ್ಯದಲ್ಲೇ ಅಮನ್‌ಪ್ರೀತ್ ಎದುರು ನಿಂತಿದ್ದವನು ಸಾಮಾನ್ಯ ಫೈಟರ್ ಅಲ್ಲ. WWE ಅಭಿಮಾನಿಗಳಿಗೆ ಜಾಕ್ ಸ್ವ್ಯಾಗರ್ ಎಂದೇ ಪರಿಚಿತನಾದ ಮಾಜಿ ವಿಶ್ವ ಚಾಂಪಿಯನ್. ಎರಡು ಕಡೆ ಜಗಚೆಟ್ಟಿ ಗಂಡಸರು. ಒಬ್ಬರ ಕಣ್ಣಲ್ಲೂ ಗೆಲ್ಲೋ ಹಠ. ಪಂದ್ಯ ಶುರುವಾಗ್ತಾ ಇದ್ದಂತೆ ವೇದಿಕೆ ಮೇಲೆ ಟೆನ್ಷನ್ ಏರತೊಡಗಿತ್ತು. ಮೊದಲ 2 ಸುತ್ತುಗಳಲ್ಲಿ ಇಬ್ಬರು ಒಬ್ಬರನ್ನೊಬ್ಬರು ಅಳೆಯುತ್ತಾ ಆಟ ಆಡಿದರು. ಆದರೆ 3ನೇ ಸುತ್ತಿನಲ್ಲಿ ಕಥೆನೇ ಬದಲಾಯಿತು. ಅಮನ್‌ಪ್ರೀತ್ ಸಿಂಗ್ ಕೈ ಹಿಂದಕ್ಕೆ ತೆಗೆದುಕೊಂಡು ಕ್ಷಣ ಮಾತ್ರ ಗುರಿ ಫಿಕ್ಸ್ ಮಾಡಿದರು. ಮುಂದಿನ ಸೆಕೆಂಡ್ ಅಲ್ಲೇ ಖೇಲ್ ಖತಮ್ ಆಗೋಗಿತ್ತು. ಪಂಜಾಬ್ನ ನೆಲದಲ್ಲಿ ಹುಟ್ಟಿದ ಮಹಾಬಲಿ ಶೇರ ಅನ್ನೋ ಹೆಸರಿನ ಅಮನ್‌ಪ್ರೀತ್ ಇಂದು ಜಗತ್ತಿನ ಫೈಟ್ ಅರಿನಾಗಳಲ್ಲಿ ಭಾರತದ ಶಕ್ತಿ ಏನೆಂಬುದನ್ನು ತೋರಿಸ್ತಾ ಇದ್ದಾನೆ. ರಿಂಗ್ನಲ್ಲಿ ನಿಂತರೆ ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ಈ ದೈತ್ಯ ಎಂದೇ ಗುರುತಿಸಿಕೊಳ್ತಿದ್ದಾನೆ. ಹಾಗಂತ ಈತ ರಾತ್ರೋರಾತ್ರಿ ಹೆಸರು ಗಳಿಸಿದಲ್ಲ. ಅದರ ಹಿಂದೆ ಬೆವರು, ಪರಿಶ್ರಮ ಮತ್ತು ಅಸಾಧಾರಣ ಹೋರಾಟದ ಕಥೆನೂ ಇದೆ. ಅಮೆರಿಕದ ಪ್ರಸಿದ್ಧ ಇಂಪ್ಯಾಕ್ಟ್ ವ್ರಿಸ್ಟಲಿಂಗ್ ಸಂಸ್ಥೆಯಲ್ಲಿ ಮಹಾಬಲಿ ಶೇರ ಹೆಸರಿನಲ್ಲಿ ಅವರು ದೊಡ್ಡ ಗುರುತನ್ನು ಗಳಿಸಿದರು. ರಿಂಗ್ಗೆ ಎಂಟ್ರಿ ಕೊಟ್ಟರೆ ಸಾಕು, ಎದುರಾಳಿಗಳ ಮೇಲೆ ಮಿಂಚಿನ ವೇಗದಲ್ಲಿ ದಾಳಿ ನಡೆಸುವ ಅವರ ಶೈಲಿ ಲಕ್ಷಾಂತರ ಅಭಿಮಾನಿಗಳನ್ನು ಸೆಳೆದಿತ್ತು. ಬಳಿಕ ಅವರು WWEಗೂ ಕಾಲಿಟ್ಟು ಭಾರತೀಯ ರೆಸ್ಲರ್ಗಳಲ್ಲಿ ತಮ್ಮದೇ ಆದ ಸ್ಥಾನವನ್ನು ನಿರ್ಮಿಸಿಕೊಂಡರು. ಈಗ ಶೇರ ಕೇವಲ ರೆಸ್ಲಿಂಗ್ಗೆ ಸೀಮಿತವಾಗಲಿಲ್ಲ. ಹೊಸ ಸವಾಲಿಗಾಗಿ ಅವರು ಅಮೆರಿಕದ ಅತ್ಯಂತ ಕಠಿಣ ಸ್ಪರ್ಧೆಗಳಲ್ಲಿ ಒಂದಾದ ಪವರ್ ಸ್ಲ್ಯಾಪ್ ವೇದಿಕೆಗೆ ಕಾಲಿಟ್ಟರು. ಇಲ್ಲಿಯೂ ತಮ್ಮ ಅಸಾಧಾರಣ ಶಕ್ತಿಯಿಂದ ವಿಶ್ವದ ಗಮನ ಸೆಳೆದಿದ್ದಾರೆ. ಇದು ಮಹಾಬಲಿ ಶೇರ ಕೇವಲ ಒಬ್ಬ ಫೈಟರ್ ಅಲ್ಲ, ಜಾಗತಿಕ ವೇದಿಕೆಯಲ್ಲಿ ಭಾರತದ ಶಕ್ತಿಯನ್ನು ಪ್ರದರ್ಶನ ಮಾಡುತ್ತಿರುವ ಕ್ರೀಡಾಪಟು. ಪ್ರತಿಯೊಂದು ಪಂದ್ಯದಲ್ಲೂ ತಮ್ಮ ಶಕ್ತಿ, ಆತ್ಮವಿಶ್ವಾಸ ಮತ್ತು ಹೋರಾಟದ ಮನೋಭಾವದಿಂದ ಅವರು ಹೊಸ ಅಭಿಮಾನಿಗಳನ್ನು ಗಳಿಸ್ತಾ ಇದ್ದಾರೆ. ಪಂಜಾಬ್ನಿಂದ ಆರಂಭವಾದ ಈ ಪಯಣ ಈಗ ವಿಶ್ವದ ಫೈಟ್ ಅರಿನಾಗಳಲ್ಲಿ ಭಾರತದ ಹೆಸರು ಮೊಳಗಿಸ್ತಾ ಇದೆ. ಮಹಾಬಲಿ ಶೇರ ಈ ಹೆಸರು ಈಗ ಕೇವಲ ಒಬ್ಬ ಕ್ರೀಡಾಪಟುವಿನ ಹೆಸರಲ್ಲ, ಭಾರತದ ಬಲ ಮತ್ತು ಹೋರಾಟದ ಸಂಕೇತವಾಗಿದೆ.